ಚನ್ನಪ್ಪಣ್ಣ, ತಗೋ ರಮೇಶಣ್ಣ. ಬಾನು ತಗೋ ತಗೋ ಭವ್ಯ. ಏನ್ ಪಾರ್ವತಿ, ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಾವು ದೇವಸ್ಥಾನಕ್ಕೆ ಹೋಗ್ತೀವಪ್ಪ, ಆದ್ರೆ ಯಾವತ್ತು ಇಷ್ಟೊಂದು ಖುಷಿಯಾಗಿರ್ಲಿಲ್ಲ ಅಲ್ವೇನೆ ಭಾಗ್ಯ? ಹೌದೌದು, ನಮ್ ಪಾರ್ವತಿಗೆ ದೇವರೇ ಪ್ರತ್ಯಕ್ಷ ಆಗಿರೋ ಅಷ್ಟು ಖುಷಿಯಾಗಿದ್ದಾಳೆ. ಹೌದು, ನಮ್ ಪಾರು ಒಳ್ಳೆ ಮನಸ್ಸಿಗೆ ದೇವ್ರ ಪ್ರತ್ಯಕ್ಷ ಆಗಿದ್ರು ಆಗಿರ್ಬೋದು ಅಲ್ವಾ ಪಾರ್ವತಿ? ಏನಮ್ಮ ಪಾರ್ವತಿ, ಏನಿ ಖುಷಿ ಕಾರಣ? ನಾನಿವತ್ತು ನನ್ ದೇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಏನು, ನೀನ್ ದೇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಅಲ್ಲ ಅಲ್ಲ, ಆ ದೇವ್ರೇ ಇವತ್ ನನಗ್ ದರ್ಶನ ಕೊಟ್ಟ ಅಂದೆ. ಸರಿ ಸರಿ, ಈಗ ನಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಏನು? ನಾನು ನಿಮ್ಮನ್ನೆಲ್ಲ ಕರ್ಸಿದ ಉದ್ದೇಶ ಏನ್ ಗೊತ್ತಾ? ಅದನ್ನೇ ಕೇಳಿದ್ ಏನು? ನಿಮ್ಮೆಲ್ಲಾರ್ನು ಒಂದ್ ಪ್ರಶ್ನೆ ಕೇಳ್ಬೇಕು. ಏನಿದು ನಿಮ್ಮೆಲ್ಲರನ್ನು ಪ್ರಶ್ನೆ ಕೇಳ್ಬೇಕು ಅಂದ ತಕ್ಷಣ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಏನಾಯ್ತು? ನಾವು ಪರೀಕ್ಷೆ ಬರೆಯುವಾಗೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ ಪಾರ್ವತಿ. ಬೆಳಗ್ಗೆ ನೋಡಿದ್ರೆ ಮದ್ವೆ ಆಗಿದ್ ವಾರ್ಷಿಕೋತ್ಸವ ದಿವಸ ಏನ್ ಮಾಡ್ಬೇಕು ಅಂತ ಪಟ್ಟಿ ಮಾಡ್ಕೊಂಡೆ. ಈಗ ನೋಡಿದ್ರೆ ಮತ್ತಿನೇನೋ ಕೇಳ್ತಾ ಇದ್ಯಾ. ನಿನ್ ಮನ್ಸಲ್ಲಿ ಅದೇನಿದ್ಯೋ ಏನೋ ಗೊತ್ತಿಲ್ಲಮ್ಮ. ಗೊತ್ತಾಗ್ಬಾರ್ದು ಬಾನು, ಯಾಕೆ ಹೇಳು? ಜೀವನ ಒಂಥರ ಸಿನಿಮಾ ಇದ್ದ ಹಾಗೆ. ಸಿನಿಮಾದಲ್ಲಿ ಹೇಗೆ ಕೊನೆವರೆಗೂ ಕಾತುರ ಇರುತ್ತೋ ಹಾಗೆ ಜೀವನದಲ್ಲೂ ಕಾತುರ ಆತುರ ಎಲ್ಲ ಇರ್ಬೇಕು. ಆವಾಗ್ಲೇ ಒಂಥರ ಖುಷಿ. ಒಂದ್ ಒಳ್ಳೆ ಸಮಯ ಬಂದಾಗ ಮನ್ಸಲ್ಲಿರೋದೆಲ್ಲ ಆಚೆ ಬರುತ್ತೆ. ನಿನ್ನ ಮನ್ಸಲ್ಲಿ ಏನಿದೆಯೋ ಅದ್ ಯಾವಾಗ ಆಚೆ ಬರುತ್ತೋ ಆ ದೇವ್ರಿಗೆ ಗೊತ್ತಮ್ಮ. ಸರಿ, ಇವಾಗ ಅದನ್ನೆಲ್ಲ ಬಿಟ್ಟಾಕಿ ಪ್ರಶ್ನೆ ಶುರು ಮಾಡ್ಲಾ? ಶುರು ಮಾಡು. ನಾನು ನಿಮ್ಗೆಲ್ಲ ಏನಾಗ್ಬೇಕು? ಏನ್ ಪಾರ್ವತಿ ಹಿಂಗ್ ಕೇಳ್ಬಿಟ್ಟೆ? ನೀನು ನನ್ಗೆ ದೊಡ್ಡ ಮಗಳಿದ್ದಂಗೆ. ನೀನು ನನ್ಗೆ ಒಳ್ಳೆ ಸ್ನೇಹಿತೆ. ನನ್ಗೂ ಅಷ್ಟೇ ಪಾರ್ವತಿ. ನನಗ್ ನೀನು ತಂಗಿ ಇದ್ದಂಗೆ ಪಾರು. ಸರಿ ಸರಿ, ಇದುವರೆಗೂ ನನ್ ಜೀವನದಲ್ಲಿ ಏನೇನ್ ನಡೆದಿದೆ, ಆ ದೇವ್ರು ಏನೇನ್ ಕೊಟ್ಟಿದ್ದಾನೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ತಾನೆ? ಆ ದೇವ್ರು ನನ್ಗೆ ಇನ್ನ ಏನೇನ್ ಕೊಡ್ಬೇಕು ಅಂದ್ರೆ ಇನ್ನ ಏನೇನ್ ಕೊಡೋದ್ ಬಾಕಿ ಇದೆ ಅನ್ಸುತ್ತೆ. ಪಾರು ಮದ್ವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸ್ತಾಳೆ, ಸ್ವಲ್ಪ ಆಟ ಆಡ್ತಾನೆ. ಯಾಕೆ ನನ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ವಾ? ಸಿಕ್ತು ಪಾರ್ವತಿ. ಏನು? ಆ ದೇವ್ರು ನಿನ್ಗೆ ಇನ್ನು ಹೊಸ ಹೊಸ ಬಟ್ಟೆ ಕೊಡ್ಲಿ, ಆ ಹೊಸ ಬಟ್ಟೆ ನೀನ್ ಲಕ ಲಕ ಅಂತ ಹೊಳಿತಿರ್ಬೇಕು ಅಲ್ವಾ? ಚನ್ನಪ್ಪಣ್ಣ, ನಾವ್ ವರ್ಷಕ್ಕೆ 1 ಡಜನ್ ಬಟ್ಟೆ ಬದಲಾಯಿಸ್ತೀವಿ. ನನ್ ಪ್ರಶ್ನೆಗೆ ಇದಲ್ಲ ಉತ್ತರ. ಸರಿಯಾಗಿ ಯೋಚನೆ ಮಾಡಿ ಹೇಳು ಏನು ಅಂತ. ಹಾ ಪಾರ್ವತಿ, ನನಗೊತ್ತು. ನಿನ್ ಕತ್ತಲ್ ಹಾಕೊಂಡಿದ್ಯಲ್ಲ ಚೈನು, ಅದಕ್ಕಿಂತ ದಪ್ಪ ಚೈನ್ ಹಾಕೋಬೇಕಂತ ತಾನೇ ನಿನ್ನ ಆಸೆ. ನಾನಿನ್ ಚಿನ್ನ ಹಾಕೊಂಡ್ ಮೆರಿಬೇಕಾ? ನಾನ್ ಹೇಳಿದ್ದು ಜೀವನದಲ್ಲಿ ಒಂದೇ ಸಲ ನಡೆಯೋ ಅಂತದ್ದು, ಒಂದೇ ಸಲ ಸಿಗೋ ಅಂತದ್ದು. ಅದ್ರ ಬಗ್ಗೆ ಕೇಳಿದ್ರೆ ನೀವೆಲ್ರೂ ಬಾಯಿಗೆ ಬಂದಂಗೆಲ್ಲ ಉತ್ತರ ಕೊಡ್ತಾ ಇದ್ದೀರಲ್ಲ. ನಿಮ್ ಯಾರಿಗೂ ಗಂಭೀರತೆನೇ ಇಲ್ಲ. ನಾನ್ ಹೇಳೋ ಮಾತನ್ನ ಅಷ್ಟು ಸುಲಭವಾಗಿ ತಗೋತಾ ಇದ್ದೀರಾ ಅಲ್ವಾ ನೀವುಗಳು? ಮೇ ಐ ಕಮ್ ಇನ್ ಸರ್? ಎಸ್ ಸರ್, ಇದು ನಿಮ್ಗೆ ನಮ್ ಸ್ಟಾಫ್ ಕಡೆಯಿಂದ ಕೊಡ್ತಾರೆ ಒಂದು ಸ್ಮಾಲ್ ಗಿಫ್ಟ್. ಪ್ಲೀಸ್ ಹ್ಯಾವ್ ದಿಸ್.
ಯಾಕದು? ಬೇರೆ ಎಲ್ಲ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಣ್ಣಿನ ಲೋಗೋ ಇರೋ ಕಂಪ್ನಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ. ಸೊ ಆ ಖುಷಿಗೆ ಸರ್ ಪ್ಲೀಸ್ ಹ್ಯಾವ್ ದಿಸ್. ಪ್ಲೀಸ್ ಡೋಂಟ್ ಟ್ರೈ ಟು ಇಂಪ್ರೆಸ್ ಮೀ. ನಿಮ್ಮನ್ನ ಇಲ್ಲಿ ಹೈರ್ ಮಾಡಿರೋದು ಕೆಲಸ ಮಾಡೋದಕ್ಕೆ, ಈ ತರ ಸಿಲ್ಲಿ ಮ್ಯಾಟರ್ ಹೇಳಿ ನಾನು ಇಂಪ್ರೆಸ್ ಮಾಡೋದಕ್ಕಲ್ಲ. ಅಷ್ಟಕ್ಕೂ ಒಂದು ಕಣ್ಣಿಂದಾಗಿ ನಮ್ಮ ಕಂಪನಿ ಬಿಸ್ನೆಸ್ ಚೆನ್ನಾಗಾಗ್ತಿದೆ ಅನ್ನೋದನ್ನ ನಾನು ನಂಬಲ್ಲ. ನೀವೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಸಿಗ್ತಾ ಇದೆ ಅಷ್ಟೇ. ಅದನ್ನ ಬಿಟ್ಟು ಕಣ್ಣಿಂದಾನೆ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಮದ್ದು ನಿಮ್ಮ ತಲೆಯಿಂದ ತೆಗೆದಾಕಿ. ಡು ಅಂಡರ್ಸ್ಟ್ಯಾಂಡ್? ಎಸ್ ಸರ್, ಬಟ್ ಇದಕ್ಕೂ ಮೊದಲೆಲ್ಲ ನೀವೇ ಹೇಳ್ತಿದ್ರಲ್ಲ ಸರ್, ಏನಂತ? ಆ ಕಣ್ಣು ಕಂಪ್ನಿಗೆ ಅದೃಷ್ಟ, ಆ ಕಣ್ಣಿರೋದ್ರಿಂದಾನೇ ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ ಅಂತ ನೀವೇ ಹೊಗಳ್ತಾ ಇದ್ರಲ್ಲ ಸರ್. ನಾವು ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಇದೀವಿ. ಇಟ್ಸ್ ಓಕೆ ಸರ್, ನಾವು ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತೀವಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಪ್ಲೀಸ್. ಪ್ರಿಯಾ ಬನ್ನಿ ಇಲ್ಲಿ. ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಮೇಡಮ್ ಅದೇನಾಯ್ತು ಅಂದ್ರೆ ಸರ್ ಇದೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಸಿಗ್ತಾ ಇದೆ ಅಷ್ಟೇ. ಅದನ್ನ ಬಿಟ್ಟು ಕಣ್ಣಿಂದಾನೆ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಮದ್ದು ನಿಮ್ಮ ತಲೆಯಿಂದ ತೆಗೆದಾಕಿ. ಡು ಅಂಡರ್ಸ್ಟ್ಯಾಂಡ್? ಸ್ವಲ್ಪ ಹೊತ್ತಲ್ಲೇ ಡೈರೆಕ್ಟರ್ ಬೋರ್ಡ್ ಮೀಟಿಂಗ್ ಇದೆ ಮೇಡಮ್. ಗಿಫ್ಟ್ ಕೊಟ್ಟು ನೆನಪು ಮಾಡೋಣ ಅಂತ ಹೋದೆ, ಬಟ್ ಆಗ್ಲಿಲ್ಲ. ಸರಿ ಈ ರೀತಿ ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿಲ್ಲ. ಅವ್ರು ಬೈದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರನ್ನ ಮೀಟಿಂಗಿಗೆ ನಾನು ಕರ್ಕೊಂಡು ಬರ್ತೀನಿ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಎಲ್ಲರನ್ನೂ ಕಾನ್ಫರೆನ್ಸ್ ಹಾಲಲ್ಲಿ ಅಸೆಂಬಲ್ ಮಾಡಿಸಿ. ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಆದಿ. ವೆರಿ ಗುಡ್ ಮಾರ್ನಿಂಗ್ ಅನುಷ್ಕಾ. ಮೀಟಿಂಗಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಬೋರ್ಡ್ ಆಫ್ ಮೀಟಿಂಗ್ ಡೈರೆಕ್ಟರ್ಸ್ ಕಾಯ್ತಿದ್ದಾರೆ. ನೀನು ಬಂದ್ರೆ ಪ್ರೆಸೆಂಟೇಷನ್ ನೋಡ್ಬೋದು. ಸರಿ, ಹೊರಡೋಣ. ಶ್ರೀಮತಿ. ಓ ನೀವಾ? ನಾನೇ. ತಿಂಡಿ ಬೇಕಾ? ನೀನ್ ತಿಂಡಿ ಕೊಡ್ಬೇಕಾಗಿರೋದು ನನಗಲ್ಲ, ಮತ್ತೆ ನಿನ್ ಗಂಡಂಗೆ. ಅವ್ರು ಬೆಳಗ್ಗೆ ತಿಂಡಿ ತಿನ್ಕೊಂಡು ಆಫೀಸಿಗೆ ಹೋಗಿರ್ತಾರಲ್ಲ. ಅವ್ರ ತಿಂಡಿ ತಿಂದಿದ್ದ ನೀನ್ ನೋಡ್ದ್ಯಾ? ಮತ್ತೆ ಅದೇಂಗ್ ಹೇಳ್ದೆ ಅವ್ರು ತಿಂಡಿ ತಿನ್ಕೊಂಡು ಹೋದ್ರು ಅಂತ? ಅಲ್ಲ, ತಾಳಿ ಕಟ್ಟಿದ ಗಂಡ ತಿನ್ನೋ ಬಿಟ್ನೋ ಒಂದು ತಿಳ್ಕೊಳ್ದೆ ನೀನ್ ಮಾತ್ರ ಆರಾಮಾಗಿ ಕೂತ್ಕೊಂಡು ಗಡತ್ತಾಗಿ ತಿಂತಾ ಇದೀಯ. ನೋಡಿ, ನೀವ್ ಹೀಗೆಲ್ಲ ಬಾಯಿಗೆ ಬಂದಂಗ್ ಮಾತಾಬೇಡಿ. ನನ್ ಹೊಟ್ಟೆಗೆ ಎಷ್ಟ್ ಬೇಕೋ ನಾನು ಅಷ್ಟೇ ತಿನ್ನೋದು, ಏನ್ ಗಡತ್ತಾಗೆಲ್ಲ ತಿನ್ನಲ್ಲ. ಆಯ್ತಾಯ್ತು ಶ್ರೀಮತಿ, ಗಂಡನ್ ಜೊತೆ ಬರೀ ದೇವಸ್ಥಾನ ಸುತ್ತದಲ್ಲ, ಒಬ್ಬ ಹೆಂಡತಿಯಾಗಿ ಗಂಡಂಗ್ ಏನೇನ್ ಬೇಕು ಅಂತ ತಿಳ್ಕೊಂಡಿರ್ಬೇಕು. ನಿನ್ಗೇನು ಗೊತ್ತಾ ಇಲ್ವಾ ಶ್ರೀಮತಿ? ದಡ್ಡಿ ದಡ್ಡಿ ದಡ್ಡಿ. ಓ ಶ್ರೀಮತಿ. ಅಯ್ಯ ಸರಿ ಹೋಯ್ತು, ಆಗ್ಲೇ ಕಲ್ಪನಾ ಲೋಕಕ್ಕೆ ಜಾರ್ ಬಿಟ್ಯಾ? ಹೋಗಿ, ನಮ್ಮ ಯಜಮಾನ್ರ ಜೊತೆ ನಾನು ಯಾವ್ದೋ ಬೇರೆ ಕಲ್ಪನೆಯಲ್ಲಿದ್ದೆ. ಹಾ, ಮಾಡ್ಕೊಳ್ತೀಯ. ಈಗ ಬೇರೆ ನಿಮ್ ಪ್ರೀತಿ ಜೋರಾಗೆ ನಡೀತಾ ಇದೆ. ಕನ್ಸಲ್ ಅರಮನೆನು ಕಟ್ಟಿ ನಿಮ್ ಯಜಮಾನ ಜೊತೆ ಸಂಸಾರನು ಮಾಡ್ಕೊಳ್ತೀಯ. ಅಷ್ಟೊಂದೆಲ್ಲ ಏನಿಲ್ಲ, ನನಗೂ ವಾಸ್ತವದ ಅರಿವಿದೆ. ಅದೇನಿದ್ಯೋ ಏನ್ ಕತೆನೋ. ಪಾಪ ಬೆಳಗ್ಗೆ ಗಂಡ ಆಫೀಸ್ಗೆ ಹೋಗಿದ್ದಾನೆ, ರುಚಿಯಾಗಿ ಅಡಿಗೆ ಮಾಡಿ ಆಫೀಸ್ಗೆ ಹೋಗಿ ತಿನ್ಸೋದೋ ಬಡ್ಸೋದೋ ಮಾಡ್ಕೊಂಬಾ. ಅವಾಗ ನಿನ್ ಪ್ರೀತಿ ನಾನು ಮೆಚ್ತೀನಿ. ಏನೋ ನನ್ ಪ್ರೀತಿಗೆ ಸವಾಲ್ ಹಾಕ್ತಾ ಇದ್ದೀರಾ? ಮತ್ತೆ ಅದು ಪ್ರೀತಿಯ ಇನ್ನೊಂದು ಮಜಲು. ಸರಿ ಈಗ ನೀವ್ ದಯ ಮಾಡ್ಸಿದ್ರೆ ನಮ್ಮ ಯಜಮಾನ್ರಿಗೆ ನನ್ ಪ್ರೀತಿಯಿಂದ ನನ್ ಕೈಯಾರೆ ಅಡ್ಗೆ ಮಾಡಿ ತಗೊಂಡ್ ಹೋಗಿ ಕೊಟ್ಟು ಬರ್ಬೋದು. ಸರಿ ಶ್ರೀಮತಿ, ನಾನ್ ದಯ ಮಾಡಿಸ್ತೀನಿ. ಹುಷಾರು. ಬಾಯ್ ಬಾಯ್.
ಆದಿ ನೀನ್ ಎಲ್ಲೇ ಹೋದ್ರು ಎಲ್ಲೇ ಇದ್ರು ಬರೀ ಆ ಕಣ್ಣಿನ ಹುಡುಗಿ ಬಗ್ಗೆನೇ ಕೇಳಿಸ್ಕೊತಿರ್ಬೇಕು. ಅದೇ ನನ್ನ ಆಸೆ. Stop it! Stop it! ಯಾಕೆ ಪದೇ ಪದೇ ನನ್ನ ಮನ್ಸಲ್ಲಿ ಬರ್ತಾ ಇದ್ಯಾ? ಎಷ್ಟು ಸರಿ ಬರ್ಬೇಡ ಅದು ಯಾಕೆ ಬಂದು ನನಗೆ ಟಾರ್ಚರ್ ಕೊಡ್ತಾ ಇದ್ಯಾ? ಪ್ಲೀಸ್ ಲೀವ್ ಮೀ ಅಲೋನ್. ಆದಿ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ. ಸಾರಿ ಗೈಸ್, ಇವತ್ತು ಆದಿತ್ಯ ಸರ್ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದೆ. ಮೀಟಿಂಗ್ನ ಇನ್ನೊಂದಿನ ಇಟ್ಕೊಳ್ಳೋಣ. ಯಜಮಾನ್ರೆ, ನಿಮ್ಗಿಷ್ಟ ಆಗೋ ಉಪ್ಪಟ್ಟಿನ ಸಾರು, ಪಲ್ಯ ಎಲ್ಲ ಮಾಡಿದ್ದೀನಿ. ಇದನ್ನ ತಿಂದ ತಕ್ಷಣ ನಿಮ್ಗೆ ಎಷ್ಟೇ ಸುಸ್ತಿದ್ರು ಎಲ್ಲ ಮಾಯ ಆಗೋಗ್ಬಿಡ್ಬೇಕು. ಅಷ್ಟು ರುಚಿಯಾಗಿದೆ. ರುಚಿಗಿಂತ ಜಾಸ್ತಿ ನನ್ ಪ್ರೀತಿ ತುಂಬಿದೆ. ಶ್ರೀಮತಿ, ಯಜಮಾನ್ರೆ, ಎಲ್ಲಿದ್ದೀರಾ? ಕಾಣ್ತಾನೆ ಇಲ್ಲ. ನಾನು ಬಂದ್ರೆ ತಾನೇ ನಿನಗೆ ಕಾಣಿಸಕ್ಕೆ. ಸದ್ಯಕ್ಕೆ ಬರೀ ನನ್ನ ಧ್ವನಿ ಮಾತಾ ಕೇಳಿಸ್ಕೊ. ಸರಿ, ಆಯ್ತು, ಹೇಳಿ. ಏನ್ ಹೇಳೋದು? ಅಲ್ಲ, ಊಟ ತಗೊಂಡೋಗು ಅಂತ ಹೇಳಿ ಎಷ್ಟೊತ್ತಾಯ್ತು ನಿನ್ಗೆ? ಇನ್ನು ಏನ್ ಮಾಡ್ತಾ ಇದ್ಯಾ? ಆಯ್ತಾಯ್ತು, ಈಗ ಹೊರಡ್ತೀನಿ. ಸರಿ ಸರಿ, ಸೀದಾ ಆಫೀಸ್ಗೆ ಹೋಗು. ಆಮೇಲೆ ಮತ್ತೆ ಮೈ ಮರ್ತು ಎಲ್ಲಾದ್ರೂ ರಸ್ತೆಯಲ್ಲೇ ನಿಂತ್ಬಿಟ್ಟಿಯಾ? ಓ, ನಾವ್ ಹಾಗೇನು ಮಾಡಲ್ಲ. ನಮ್ಗೂ ಮೈ ಮೇಲೆ ಪ್ರಜ್ಞೆ ಅನ್ನೋದಿದೆ. ಸರಿ, ಹುಷಾರು ಶ್ರೀಮತಿ. ಅಯ್ಯೋ, ನೀವು ಮೊದ್ಲು ಹೊರಡಿ, ಟೈಮ್ ಆಗೋಗುತ್ತೆ. ಪಾಪ ಅಲ್ಲಿ ನಮ್ಮ ಯಜಮಾನ್ರು ಹೊಟ್ಟೆ ಹಸ್ವಿಂದ ಕಾಯ್ಕೊಂಡಿರ್ತಾರೆ. ಓಕೆ, ಬಾಯ್ ಬಾಯ್. ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಹೋಗ್ ಬಂದ್ಬಿಡ್ಬೇಕು. ಪ್ರೀತು, ಹರೀಶ್ ಬಗ್ಗೆ ಏನಾದ್ರೂ ಸುಳ್ಳು ಸಿಗ್ತಾ? ಇಲ್ಲ ಡ್ಯಾಡ್, ಹರೀಶ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಹುಡುಕ್ಸ್ದೆ, ಆದ್ರೆ ಅವ್ರು ಸುಳ್ಳುವೇ ಸಿಗ್ತಿಲ್ಲ. ಮತ್ತೆ ಆ ಕಣ್ಣಿನ ಹುಡುಗಿನ ಹುಡುಕೋದಕ್ಕೆ ಯಾವ ದಾರಿನೂ ಇಲ್ವಾ ಪ್ರೀತು? ಇದೆ ಮಾಮ್. ಏನು? ನನ್ನ ಫ್ರೆಂಡ್ ಕಡೆಯಿಂದ ಒಬ್ಬ ಆರ್ಟಿಸ್ಟ್ ಸಿಕ್ಕಿದ್ದಾನೆ. ಅವ್ನು ಬರೀ ಕಣ್ಣನ್ನ ನೋಡಿ ಮುಖ ಹೇಗಿದೆ ಅಂತ ಚಿತ್ರ ಬಿಡಿಸ್ತಾನೆ. ಏನು? ಕೇವಲ ಕಣ್ಣನ್ನು ನೋಡಿ ಆ ಮುಖ ಹೀಗಿರುತ್ತೆ ಅಂತ ಚಿತ್ರ ಬಿಡಿಸ್ತಾನ? ಹೌದು ಡ್ಯಾಡ್, ಈ ಆರ್ಟಿಸ್ಟ್ ಅದಕ್ಕೆ ಅಂತಾನೆ ಫೇಮಸ್. ಫೋನ್ ಮಾಡಿ ಮಾತಾಡಿ ಮನೆಗೆ ಬರಕ್ ಹೇಳಿದೀನಿ. ಇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಇದರಿಂದ ಬ್ರೋ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಗತ್ತೆ. ಈ ವಿಚಾರದಲ್ಲಿ ನಿನಗ್ ನಂಬಿಕೆ ಇದೆಯಾ ಪ್ರೀತು? ಖಂಡಿತ ಇದೆ ಮಾಮ್. ಸರಿನಪ್ಪ, ನೋಡೋಣ. ಸರಿ ಮಾಮ್. ರಘು, ಪ್ರೀತು ಹೇಳಿದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ವರ್ಕ್ ಆಗುತ್ತೆ ಅನ್ಸುತ್ತಾ? ಅಖಿಲ, ಕೆಲವು ಮೂಲನ ಜಾಸ್ತಿ ಕೆತ್ಕಕ್ಕೆ ಹೋಗ್ಬಾರ್ದು. ಅದ್ರ ಬಾಡ್ಗದ್ ಬಿಡಬೇಕು. ಅದರಲ್ಲಿ ಸತ್ವ ಇದೆ ಅನ್ನೋದಾದ್ರೆ ಸತ್ಯ ಖಂಡಿತ ಗೊತ್ತಾಗುತ್ತೆ. ನೋಡೋಣ, ಈ ಮೂಲಕನಾದ್ರೂ ಆದಿತ್ಯನ ಜೀವನಕ್ಕೆ ಒಂದು ತಿರುವು ಸಿಗ್ಬಹುದು. ಅದ್ಕೆ
ನೀವು ಅವ್ಳ ಮಾತು ಕೇಳಬೇಡಿ. ಅವ್ರು ಚಿತ್ರ ಬಿಡಿಸೋದನ್ನ ಮುಂದುವರಿಸಲಿ, ನೀವು ಕಂಟಿನ್ಯೂ ಮಾಡಿಪ್ಪ. ಪ್ರೀತಿ ಕಥೆ ಏನಪ್ಪ, ಅವನ ಜೀವನದ ಕಥೆ ಏನಪ್ಪ, ಸ್ವಲ್ಪ ಯೋಚನೆ ಮಾಡಿದೀಯಾ? ನಿಲ್ಸಿ. ಏನಾಯ್ತು ಅಖಿಲ? ದಾಮಿನಿ ಹೇಳೋ ಮಾತಲ್ಲೂ ಒಂದು ಅರ್ಥ ಇದೆ ರಘು. ಒಂದು ವೇಳೆ ಇವ್ರು ಬಿಡಿಸ್ತಾ ಇರೋ ಚಿತ್ರ ಆದಿತ್ಯ ಇಷ್ಟಪಡ್ತಿರೋ ಹುಡುಗಿದ ಅಲ್ದೇ ಹೋದ್ರೆ ಆಗೇನ್ ಮಾಡೋದು? ನನಗ್ಯಾಕೋ ಇದ್ರ ಮೇಲೆ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ ರಘು. ಇಲ್ಲ ಮಾಮ್, ಇವ್ರು ಈ ವಿಚಾರದಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಇದ್ದಾರೆ. ಇನ್ನೇನು ಚಿತ್ರ ಬಿಡಿಸ್ಬಿಡ್ತಾರೆ. ಒಂದ್ಸಲ ನೋಡೋಣ ಮಾಮ್. ಬೇಡ ಅಂತ ಹೇಳದ್ನಲ್ಲ ಪ್ರೀತು, ಇದರಲ್ಲಿ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನನ್ನನ್ನು ಯಾರು ಬಲವಂತ ಮಾಡಬೇಡಿ. ನನಗೆ ಆದಿತ್ಯನ ಜೀವನ ಮುಖ್ಯ ಅಷ್ಟೇ. ಪ್ರೀತು, ನಿಮ್ಮ ಅಮ್ಮ ಹೇಳಿದ್ದೆ ಸರಿ ಅನಿಸ್ತಾ ಇದೆ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಅಲ್ಲ ಡ್ಯಾಡ್, ಡ್ಯಾಡ್ ಸಾರಿ ಸರ್. ಜನನಿ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ. ಪ್ರೀತು, ಎಲ್ಲಿ ನೋಡಿದ್ಯಪ್ಪ ನೀನು? ಸರಿಯಪ್ಪ ನೀನ್ ಆ ಕಡೆ. ಈ ಫೋಟೋ ನೀನ್ ಎಲ್ಲೋ ನೋಡಿರ್ತೀಯ. ನನಗ್ ಗೊತ್ತಾಯ್ತು ಕಣೋ, ನಾನ್ ಹೇಳಿದ್ದೆ ಸರಿ. ನಮ್ಮ ಆದಿತ್ಯನ್ಗೆ ಯಾವ್ದಾದ್ರು ಹುಡುಗಿನ ಕಟ್ಟಿ ಅವ್ನ ಜೀವನನ ಹಾಳೆ ಮಾಡ್ಬಿಡ್ತೀರಾ. ಅಲ್ಲ, ಇದಿನ್ನು ಚಿತ್ರ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ, ಈ ಮುಖನ ಎಲ್ಲೋ ನೋಡಿದೀಯ ಅಂತೆ. ಇದು ಮೊದ್ಲು ಇರಬಾರ್ದು. ಮೊದ್ಲು ಬೇಸಾಕ್ಬೇಕು. ಪಾರ್ವತಿ, ಪಾರ್ವತಿ, ಪಾರ್ವತಿ,
ಪಾರ್ವತಿ ಎಲ್ಲಿದೀಯಮ್ಮ? ಅಕ್ಕ ಸುಮ್ನೆ ಅವಳನ್ ಕೂಗಿ ಯಾಕೆ ನಿಮ್ ಗಂಟ್ಲು ನೋಯಿಸ್ಕೋತೀರಾ? ಅವಳು ಈ ಮನೇಲಿ ಇಲ್ಲ. ಮನೇಲಿ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಆಫೀಸ್ಗೆ. ಆಫೀಸ್ಗ? ಯಾಕೆ? ನಮ್ಮ ಆದಿತ್ಯನ್ಗೆ ಊಟ ಮಾಡ್ಸೋಕೆ. ಅಲ್ಲಲ್ಲ, ಊಟ ಕೊಡಕ್ಕೆ. ದಾಮಿನಿ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಪಾರ್ವತಿ ಇಲ್ಲಿರೋ ಕೆಲಸಗಳನ್ನೆಲ್ಲ ಬಿಟ್ಟು ಆದಿತ್ಯನ್ಗೆ ಊಟ ಕೊಡೋದಕ್ಕೆ ಆಫೀಸ್ ಹೋಗಿದ್ದಾಳ? ನಿನ್ ಮಾತು ನಾನ್ ನಂಬಲ್ಲ. ನನಗ್ ಗೊತ್ತು ಬಾವಾ, ನನ್ ಮಾತಿನ ಮೇಲೆ ನಿಮಗ್ ನಂಬಿಕೆ ಬರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ. ನೋಡಿ ಅಕ್ಕ, ಪಾರ್ವತಿ ಆಫೀಸ್ಗೆ ಹೋಗೋ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ? ಗೊತ್ತಾಗ್ಬಾರ್ದು ಅಂತಾನೆ ಅಕ್ಕ ಯಾರಿಗೂ ಹೇಳ್ದೆ ಒಬ್ಳೆ ಊಟ ತಗೊಂಡು ಆಫೀಸ್ಗೆ ಹೋಗಿರೋದು. ಅಕ್ಕ ನನಗನ್ನಿಸ್ತಿದೆ ಅವಳು ನಿಧಾನಕ್ಕೆ ನಮ್ಮ ಆದಿತ್ಯನ ತನ್ನ ಕಂಟ್ರೋಲಿಗೆ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಮಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ದಾಮಿನಿ. ಪಾರ್ವತಿ ಅಂತ ಕೆಲಸ ಮಾಡೋಳಲ್ಲ. ಹಾಗೆ ಮಾಡೋದ್ರಿಂದ ಅವಳಿಗೇನ್ ಲಾಭ? ಭಾವ, ಅವಳಿಗೆ ಲಾಭ ಇಲ್ದೇ ಇದ್ರು ಬೇರೆ ಯಾರಿಗಾದ್ರೂ ನಷ್ಟ ಮಾಡ್ಬೇಕು ಅನ್ನೋ ಕೆಟ್ಟ ಉದ್ದೇಶ ಅವಳಲ್ಲಿದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅಕ್ಕ ಈ ಮನೆ ಕೆಟ್ಟದ್ದಾಗ್ಬಾರ್ದು ಅಂತ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಪ್ಪ. ಮಿಕ್ಕಿದು ನಿಮಗ್ ಬಿಟ್ಟಿದ್ದು. ಬಾರೆ ಬಾ. ಏನೇ ಹಿಂದೆ ಬಚ್ಚಿಟ್ಕೊಂಡ್ರೆ ನಮ್ಗೆ ಯಾರಿಗೂ ಕಣ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ಯಾ? ಹೇಳೆ, ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಹೋಗಿದ್ದೆ ಪಾರ್ವತಿ? ಆಫೀಸ್ಗೆ ಹೋಗಿದ್ದೆ ಅಮ್ಮ. ಯಾಕೆ ಹೋಗಿದ್ದೆ? ಯಜಮಾನ್ರಿಗೆ ಊಟ ಕೊಡೋಣ ಅಂತ ಹೋಗಿದ್ದೆ ಅಮ್ಮ. ಆದಿಗೆ ಊಟ ತಗೊಂಡು ಹೋಗ್ಕೊಡು ಅಂತ ನಿನಗೆ ಯಾರು ಹೇಳಿದ್ದು? ನಾನ್ ಹೇಳದ್ನ ಊಟ ಕೊಟ್ಟು ಬಾ ಅಂತ? ಇಷ್ಟು ದಿನ ಆದ್ರೂ ನೀನ್ ಯಾರು ಅನ್ನೋ ಒಂದೇ ಒಂದು ಸಣ್ಣ ಸುಳಿವು ಕೂಡ ನನಗೆ ಸಿಗ್ಲಿಲ್ಲ.
ನೀನ್ ಯಾರು? ನೀನಿರೋ ಸತ್ಯನೋ ಸುಳ್ಳೋ ಅದು ಗೊತ್ತಿಲ್ಲ. ಇಷ್ಟೆಲ್ಲ ಆದ್ರೂ ನಾನು ನಿನ್ನ ಪ್ರೀತಿಸ್ಬೇಕಾ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ನನ್ನ ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಅಪ್ಪ ಅಮ್ಮನ ಮುಂದೆ ನಗುವಿನ ಮುಖವಾಡ ಹಾಕೊಳ್ಳೋ ಸಂದರ್ಭ ಸೃಷ್ಟಿಯಾಗಿದೆ. ಇಲ್ಲ, ಇನ್ಮೇಲೆ ನಾನು ಬದಲಾಗ್ಲೇಬೇಕು. ಇದಕ್ಕೆಲ್ಲ ಒಂದು ಕೊನೆ ಹಾಡ್ಲೇಬೇಕು. ನನಗಿದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಕ್ತು. ಇದಕ್ಕೆ ಏನೋ ಅನ್ನುತ್ತಾರೆ ಸಾವು. ಖಾಲಿಯ ನನ್ ಚಿತ್ರನ ಒಂದ್ ವೇಳೆ ಅವ್ರೇನಾದ್ರೂ ಬಿಡಿಸಿದ್ದಿದ್ರೆ ಅಖಿಲಮ್ಮ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿರೋರ? ಏನಕ್ಕೆ ನಗ್ತಿರೋದು? ಎಂತ ಮಾತು ಹೇಳ್ದೆ ಶ್ರೀಮತಿ. ಅಮ್ಮ ನಿನ್ನ ಸೊಸೆ ಆಗಿ ಒಪ್ಕೊಳ್ತಾರಾ? ಇಂಥ ಕನ್ಸನ ಕನ್ಸಲ್ಲೂ ಕಾಣ್ಬೇಡ. ಇದೇನಿದು ಕನಸ್ ಕಾಣ್ಬೇಡ ಅಂತ ಹೇಳೋದನ್ನ ಕೇಳಿದೀನಿ. ಕನ್ಸಲ್ಲೂ ಕನ್ಸ್ ಕಾಣ್ಬೇಡ ಅನ್ನೋ ಮಾತನ್ನ ಮೊದ್ಲು ನಿಂಬಾಯಿಂದಾನೆ ಕೇಳ್ತಿರೋದು. ನಾವ್ ಏನೇ ಹೇಳಿದ್ರು ಸ್ಪೆಷಲ್ ಆಗೇ ಇರುತ್ತೆ. ಸಾರಿ ಅಯ್ಯಯ್ಯೋ, ಕ್ಷಮೆ ಇರ್ಲಿ ಶ್ರೀಮತಿ. ಅಯ್ಯೋ ನಿತ್ರ ನಾನು ಬರೀ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಹಾಳಾದ್ ಮನ್ಸು ಮರ್ತೇ ಹೋಗುತ್ತೆ. ಮರಿತೀರಾ ಕೊನೆಗೊಂದಿನ ನನ್ನನ್ನು ಮರ್ತೋಗ್ತೀರಾ. ಅಯ್ಯೋ ಎಲ್ಲಾದ್ರೂ ಉಂಟಾ? ನನ್ನ ಶ್ರೀಮತಿನ ನಾನ್ ಮರೆಯೋದುಂಟಾ? ಖಂಡಿತ ಇಲ್ಲ. ಸುಮ್ನೆ ಹೋಗಿ ಮಾತಾಡ್ಸ್ಬೇಡಿ. ಯಾಕೆ ಶ್ರೀಮತಿ ನನ್ ಮೇಲೆ ಕೋಪ? ಮತ್ತೆ ಅದ್ಯಾಕ್ ಹಾಗಂದ್ರಿ? ಏನಂತ? ಅದೇ ಅಖಿಲಮ್ಮ ನನ್ನ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ. ಹಾಗಾದ್ರೆ ಅವ್ರು ನಿನ್ನ ಒಪ್ಕೊಳ್ತಾರೆ ಅಂತ ನಂಬಿಕೆ ಇದೆಯಾ? ಕೆಲವು ಸಲ ನಾವ್ ಪ್ರೀತಿಸ್ದವ್ರು ನಮಗ್ ಸಿಗಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಅವ್ರನ್ನ ಹುಚ್ಚಿರ್ತರ ಪ್ರೀತಿಸ್ತೀವಿ. ಕಾರಣ ನಮಗ್ ಅವ್ರ ಮೇಲಿರೋ ಅಭಿಮಾನ, ಕಾಳಜಿ ಮತ್ತದೇ ಹುಚ್ಚು ಪ್ರೀತಿ. ಶ್ರೀಮತಿ, ಈಗ ಒಂದು ವೇಳೆ ನೀನ್ ಪ್ರೀತಿಸೋ ನಿಮ್ ಯಜಮಾನ್ರು ನಿನ್ನ ಕಣ್ಣು ಮುಂದೆನೆ ಬೇರೆ ಹುಡುಗಿನ ಮದುವೆ ಆಗೋ ಸಂದರ್ಭ ಬಂದ್ರೆ ಏನ್ ಮಾಡ್ತೀಯಾ? ಬಿಟ್ಕೊಟ್ಬಿಡ್ತೀಯಾ? ಯಜಮಾನನ್ ಬಿಟ್ಕೊಟ್ರು ನನ್ ಪ್ರೀತಿನ ಬಿಟ್ಕೊಡೋದಿಲ್ಲ. ಅವ್ರ ಮೇಲಿರೋ ಪ್ರೀತಿ ಶಾಶ್ವತವಾಗಿ ನನ್ ಜೊತೆನೆ ಇರುತ್ತೆ. ಎಲ್ಲಿವರೆಗೂ ನಾನು ಅವ್ರನ್ನ ಪರಿಶುದ್ಧವಾಗಿ ಪ್ರೀತಿಸ್ತಿರ್ತೀನೋ ಅಲ್ಲಿವರೆಗೂ ನನ್ ಪ್ರೀತಿ ಪರಿಶುದ್ಧವಾಗೇ ಇರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನೀನೊಂಥರ ತ್ಯಾಗಮಯಿ ಅನ್ನು. ಪ್ರೀತಿಗೆ ಇನ್ನೊಂದ್ ಹೆಸ್ರೆ ತ್ಯಾಗ ಅಲ್ವಾ? ಎಲ್ರಿಗೂ ಎಲ್ರೂ ಸಿಗಲ್ಲ ಯಜಮಾನ್ರೆ. ಬಿಟ್ಕೊಡೋದ್ರಲ್ಲೂ ಕಹಿಯಾದ ಸುಖ ಇದೆ. ಏನ್ ಹೇಳ್ತಾ ಇದ್ದೀರಾ ಜನನಿಯವ್ರೆ? ಯಜಮಾನ್ರು ಅವ್ರ ಪ್ರೀತಿಯ ಕಣ್ಣಿನ ಚಿತ್ರನ ಬದಲಾಯಿಸ್ತಾ ಇದಾರ? ನನಗಂತೂ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ ಜನನಿಯವ್ರೆ. ನಮಗೂ ಅಷ್ಟೇ. ಅವ್ರ ನಿರ್ಧಾರನ
ನಮ್ಮಿಂದ ನಂಬೋದಕ್ಕೆ ಆಗ್ತಿಲ್ಲ. ಆದ್ರೆ ಅವರು ಈ ರೀತಿ ತೀರ್ಮಾನ ಮಾಡಿರೋದಂತೂ ಸತ್ಯ. ಯಾಕೆ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತು. ಆ ಕಣ್ಣಿನ ಲೋಗೋ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾರ್ವತಿ ಅವರೇ? ಅದು ಅಲ್ದೆ ಅವರು ಇಷ್ಟಪಡ್ತಿರೋ, ಅವ್ರ ಮನ್ಸಾರೆ ಪ್ರೀತಿಸ್ತಿರೋ ಕಣ್ಣುಗಳವು. ಏಕಾಏಕಿ ಅದನ್ನ ಬದಲಾಯಿಸ್ತಿದ್ದೀನಿ ಅಂತ ಅಂದ್ರೆ ನಮ್ಮಿಂದ ಅದನ್ನ ನಂಬೋದಕ್ಕೆ ಆಗ್ತಿಲ್ಲ ಪಾರ್ವತಿ ಅವರೇ. ನನಗೆ ಕಣ್ಣಿನ ಹುಡುಗಿ ಕಂಡ್ರೆ ತುಂಬಾ 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 ಇಷ್ಟ. ಹುಚ್ಚಿನ ತರ ಪ್ರೀತಿಸ್ತೀನಿ. ಅವ್ರ ನಿರ್ಧಾರನ ನೀವ್ ಯಾರು ಬೇಡ ಅನ್ಲಿಲ್ವಾ? ಹೇಳಿದ್ವಿ ಪಾರ್ವತಿ ಅವರೇ, ಆದ್ರೆ ಅವ್ರು ಯಾರ ಮಾತನ್ನು ಕೇಳೋ ಮನಸ್ಥಿತಿಯಲ್ಲಿ ಇರ್ಲಿಲ್ಲ. ಅವ್ರ ಮನ್ಸಲ್ಲಿ ಯಾವ ಆಲೋಚನೆ ಇದೆಯೋ ನಮಗ್ ಗೊತ್ತಿಲ್ಲ. ಅಷ್ಟಕ್ಕೂ ಈ ತೀರ್ಮಾನ ಅವರಿಗೆ ಖುಷಿ ಕೊಟ್ಟಿದೆ ಅನ್ನೋದನ್ನ ನಂಬೋದು ಕಷ್ಟನೇ. ಅಖಿಲಮ್ಮ ಇದಕ್ಕೇನಂದ್ರು? ಪಾಪ ಅತ್ತೆ ಏನು ಮಾತಾಡ್ಲಿಲ್ಲ. ಹಾಗಂತ ಭಾವನಿ ನಿರ್ಧಾರ ಅತ್ತೆಗೆ ಒಪ್ಪಿಗೆ ಇದೆ ಅಂತ ಅಲ್ಲ. ಆದ್ರೆ ಅವರು ಆ ಸಂದರ್ಭದಲ್ಲಿ ಅಸಹಾಯಕರಾಗಿದ್ರು. ನಾನೇ ಹೋಗಿ ಯಜಮಾನ್ರನ್ನ ಕೇಳ್ತೀನಿ, ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಅಂತ. ಆದಿತ್ಯ ಕಣ್ಣಿನ ಲೋಗೋ ಚೇಂಜ್ ಮಾಡ್ತಾನೆ ಅಂದ್ರೆ ನಂಗ್ ನಂಬಕ್ಕೆ ಆಗ್ತಿಲ್ಲ ಅತ್ತೆ. ಇದ್ದಕ್ಕಿದ್ದಾಗೆ ಈಗ ಮಾಡ್ತಿರೋದು ಏನಕ್ಕೆ? ನೀವು ನಿರ್ಧಾರನ ಬೇಡ ಅನ್ಬೇಕಿತ್ತು ಅತ್ತೆ. ಅನುಷ್ಕಾ ಹೇಳ್ತಿರೋದು ಸರಿಯಾಗಿದೆ. ಅಲ್ಲ ಅಖಿಲ, ಅವನು ಹಾಗೆ ಹೇಳಿದಾಗ ನೀನು ಯಾಕೆ ಏನು ಮಾತಾಡಿಲ್ಲ? ಬೇಡ ಅಂತ ಹೇಳ್ಬೋದಿತ್ತಲ್ವಾ? ಅವ್ನು ಯಾವಾಗ್ಲೂ ಏನೇ ಕೆಲಸ ಶುರು ಮಾಡಕ್ ಮುಂಚೆ ಇದನ್ ಮಾಡ್ಲಾ, ಇದನ್ ಹೀಗ್ ಮಾಡ್ಲಾ, ಹಾಗ್ ಮಾಡ್ಲಾ ಅಂತ ನಿನ್ನ ಹತ್ರ ಕೇಳ್ತಾ ಇದ್ದವನು ಈಗ ಸ್ವತಂತ್ರವಾಗಿ ತಪ್ಪು ನಿರ್ಧಾರ ತಗೋತಾ ಇದ್ದಾನೆ. ಇದು ನಿನಗೆ ಇಷ್ಟ ಆಗಿದೆಯಲ್ವೋ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತಿಲ್ಲ. ಆದ್ರೆ ಯಾಕೋ ಇದು ನನಗೆ ಸರಿ ಅನಿಸ್ತಾ ಇಲ್ಲ. ಅವನು ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ದಾನೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಹಾಗಿರುವಾಗ ನಾನು ಹೇಗೆ ಅವನ ನಿರ್ಧಾರಕ್ಕೆ ಬೇಡ ಅಂತ ಹೇಳಿ, ಹೇಗೆ ಅವನನ್ನ ತಡೀಲಿ? ಆದಿ ತನ್ನ ಮನಸ್ಸಿನಲ್ಲೇ ಆ ಕಣ್ಣಿನ ಲೋಗೋದ ಹುಡುಗಿನ ಇಷ್ಟಪಡ್ತಾ ಇದ್ರು ನನಗ್ ಬೇಜಾರಾಗಬಾರ್ದು ಅಂತ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾನೆ. ಈಗ ಅವನು ಆ ಲೋಗೋನ ಬದಲಾಯಿಸ್ತೀನಿ ಅಂತ ಹೊರಟಿರುವಾಗ ನಾನು ನನ್ನ ಪ್ರಶ್ನೆ ಮಾಡೋದು ಸರಿನಾ? ಅವನಿಗೆ ಇದ್ದಿದ್ದು ಮನ್ಸಿಗೆ ಬೇಜಾರಾಗಲ್ವಾ? ಅತ್ತೆ, ಆದಿ ನನಗ್ ಸಿಗ್ತಾನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ಅವನು ಇಷ್ಟಪಡ್ತಿರೋ ಆ ಕಣ್ಣಿನ ಲೋಗೋ ಚೇಂಜ್ ಮಾಡೋದ್ರಿಂದ ಅವನಿಗೆ ಹೇಗೆ ಖುಷಿ ಸಿಗುತ್ತೆ? ನನಗನ್ಸುತ್ತೆ ನಿಮ್ಮೇಲಿರೋ ಅಭಿಮಾನಕ್ಕೋಸ್ಕರ ಅವನ ಕಣ್ಣಿನ ಹುಡುಗಿನ ತ್ಯಾಗ ಮಾಡಕ್ ಹೊರಟಿದ್ದಾನೆ ಅಂತ. ಆದ್ರೆ ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗಿರೋ ಆ ಕಣ್ಣಿನ ಲೋಗೋನ ಚೇಂಜ್ ಮಾಡೋದು ಎಷ್ಟು ಮಟ್ಟಿಗೆ ಸರಿಯತ್ತೆ? ಹೌದು ಅಖಿಲ, ಅನುಷ್ಕಾ ಹೇಳ್ತಿರೋದು ಸರಿಯಾಗಿದೆ. ಆದಿತ್ಯನ ಪ್ರೀತಿಗೋಸ್ಕರ ತನ್ನ ಮದುವೆನೇ ತ್ಯಾಗ ಮಾಡಕ್ ಸಿದ್ಧವಾಗಿದ್ದಾಳೆ ಅವಳು. ಅವಳೇ ಈ ಕಣ್ಣಿನ ಲೋಗೋ ಚೇಂಜ್ ಮಾಡೋದು ಬೇಡ ಅಂತಿದ್ದಾಳೆ. ನಿನಗೆ ಯಾಕೆ ಹಾಗೆ ಅನಿಸ್ತಿಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಖಿಲ, ನಮ್ಮ ಇಡೀ ಕಂಪನಿಗೆ ಆ ಕಣ್ಣಿನ ಲೋಗೋ ಅದೃಷ್ಟದ ಸಂಕೇತ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ. ಅದರಿಂದ ಎಷ್ಟೋ ಜನರ ಜೀವನ ನಡೀತಾ ಇದೆ. ಈಗ ಆದಿತ್ಯ ತಗೊಂಡಿರೋ ತಪ್ಪು ನಿರ್ಧಾರದಿಂದ ಅಷ್ಟೂ ಜನರ ಜೀವನ ಹಾಳಾದ್ರೆ ಏನ್ ಮಾಡ್ತೀಯಾ?
ನನಗೆ ಯಾವ ಡಿಸೈನು ಇಷ್ಟ ಆಗ್ಲಿಲ್ಲ. ನನಗ್ ಮಾತ್ರ ಅಲ್ಲ, ಯಾರಿಗೂ ಇಷ್ಟ ಆಗ್ಲಿಲ್ಲ, ಆಗೋದು ಇಲ್ಲ. ಯಾವ ಕಾರಣಕ್ಕೂ ಕಣ್ಣಿನ ಲೋಗೋನ ನೀನು ಬದಲಾಯಿಸೋ ಹಾಗಿಲ್ಲ ಆದಿ. ಯಾಕಮ್ಮ? ಯಾಕೆ ಅಂತ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿದೆ, ಆದ್ರೆ ಲೋಗೋ ಬದಲಾಯಿಸೋ ಅಧಿಕಾರ ನಿನಗಿಲ್ಲ. ಆ ಕಣ್ಣಿನ ಲೋಗೋ ನಮ್ಮ ಕಂಪನಿಗೆ ಬಂದ ಮೇಲೆ ಲಾಸ್ ಅಲ್ಲಿದ್ದ ನಮ್ಮ ಕಂಪನಿ ಪ್ರಾಫಿಟ್ ಕಡೆಗೆ ಸಾಗಿದೆ. ಸಾವಿರಾರು ಜನಕ್ಕೆ ಸಂಜೀವಿನಿ ಆಗಿದೆ. ಈಗ ಈ ಲೋಗೋನ ಬದಲಾಯಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಗಾಗಿ ಕಣ್ಣಿನ ಲೋಗೋನ ಬದಲಾವಣೆ ಮಾಡೋ ವಿಚಾರನ ನಿನ್ನ ಮನಸ್ಸಿಂದ ತೆಗೆದುಹಾಕು. ಅಮ್ಮ, ಈ ಕಣ್ಣು ಹಳೇದಾಯ್ತು, ಜನ ಹೊಸದನ್ ಕೇಳ್ತಾರೆ. ನಮ್ ಲೋಗೋ ಡಿಸೈನ್ ಮಾಡರ್ನ್ ಆದಷ್ಟು ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ. ಕಣ್ಣಿನ ಲೋಗೋ ಬದಲಾಯಿಸಿದ ತಕ್ಷಣ ಅದನ್ನ ಜನ ಇಷ್ಟಪಡ್ತಾರೆ ಅನ್ನೋದು ಸುಳ್ಳು. 1947ನೇ ಇಸ್ವಿಲಿ ನಮ್ಮ ದೇಶದಲ್ಲಿ ಒಂದು ಬಿಸ್ಕೆಟ್ ಲಾಂಚ್ ಆಯಿತು. 70 ವರ್ಷಗಳಿಗೂ ಹೆಚ್ಚು ಕಾಲ ಅದು ಜನಪ್ರಿಯ ಬಿಸ್ಕೆಟ್ ಆಗಿ ಇವತ್ತಿಗೂ ಬಾಳಿಕೆಯಲ್ಲಿ ಇದೆ. 70ಕ್ಕೂ ಹೆಚ್ಚು ವರ್ಷಗಳ ಕಾಲ ಅದು ತನ್ನ ಜನಪ್ರಿಯತೆಯನ್ನ ಇನ್ನೂ ಉಳಿಸಿಕೊಂಡಿದೆ. ಇವತ್ತಿಗೂ ಆ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಅವರ ಕಂಪನಿಯ ಲೋಗೋ ಹಾಗೇ ಇದೆ. ಹಾಗಂತ ಜನ ಅದನ್ನ ತಗೋತಾ ಇಲ್ವಾ, ತಿಂತಾ ಇಲ್ವಾ, ಇಷ್ಟಪಡ್ತಾ ಇಲ್ವಾ? ಬದಲಾಯಿಸಬೇಕಾಗಿರೋದು ನಮ್ಮ ಮನಸ್ಥಿತಿನ, ಚಿತ್ರನ ಅಲ್ಲ. ಅಮ್ಮ, ನೀವ್ ಹೇಳೋದೇನೋ ನಿಜ, ಆದ್ರೆ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ಮಾತ್ ಸಾಕು ಆದಿ. ಈ ಕಂಪನಿಯ ಪ್ರೊಪ್ರೈಟರ್ ಆಗಿ ಹೇಳ್ತಾ ಇದ್ದೀನಿ, ಕಣ್ಣಿನ ಲೋಗೋನ ಯಾವ ಕಾರಣಕ್ಕೂ ಬದಲಾಯಿಸೋ ಹಾಗಿಲ್ಲ. ಇದು ನನ್ನ ಆರ್ಡರ್ ಆಗಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಏನಿದೆ ಇಷ್ಟೊಂದು ಸಂತೋಷ ಕೊಂಡಾಡ್ತಿದ್ದೀನಿ. ಏನಾಯ್ತು? ಇವತ್ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಏನ್ ಸಂತೋಷ ಅಂದೆ? ಅಪ್ಪ, ನಮ್ ಕಂಪ್ನಿಲಿರೋ ಆ ಕಣ್ಣಿನ ಚಿತ್ರನ ಇವತ್ ಯಜಮಾನ್ರು ಬದಲಾಯಿಸ್ತೀನಿ ಅಂತ ಹೇಳಿದ್ರು. ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಆಮೇಲೇನು, ಅಖಿಲಮ್ಮ ಯಾವುದೇ ಕಾರಣಕ್ಕೂ ಆ ಕಣ್ಣಿನ ಚಿತ್ರನ ಬದಲಾಯಿಸಬಾರ್ದು ಅಂತ ಹೇಳಿದ್ರು. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪಾರ್ವತಿ, ನೀನ್ ಸಂತೋಷ ಪಡ್ತಿರೋದ್ ನೋಡಿದ್ರೆ ಆ ಕಣ್ಣು ನಿಂದೇನೋ ತರ ಆಡ್ತಿದೀಯ.
ಅದ್ಯಾವ್ದು ಖುಷಿ ಪಡ್ತೀಯೋ ಅದ್ಯಾವ್ದು ದುಃಖ ಪಡ್ತೀಯೋ ಒಂದು ಅರ್ಥ ಆಗಲ್ಲ ಚುಡುಗೆ. ಅಕ್ಕ ನಿಜ ಹೇಳು, ಆ ಕಣ್ಣಿಂದೇನಾ? ಹೋಗೋ. ಪಾರ್ವತಿ, ಏನ್ ಪಾರ್ವತಿ, ಕಾಫಿಗೆ ಸಕ್ಕರೆನೇ ಹಾಕಿಲ್ಲ? ಓ ಬನ್ನಿ ಬನ್ನಿ, ಸಾಲಾಗಿ ಬನ್ನಿ. ಕನ್ನಡ ಶಾಲೆಯಲ್ಲಿ ಪ್ರಾರ್ಥನೆ ಸಾಲಾಗಿ ಬರಲ್ವಾ, ಹಂಗ್ ಬರ್ಬೇಕು. ಹಾ, ಸಾಲಾಗಿ ಬಂದ್ರೆ ಮಾತ್ರ ಸಕ್ಕರೆ, ಇಲ್ಲ ಅಂತಂದ್ರೆ ಕಹಿ ಕಾಫಿ ಕುಡಿಯೋದು. ಹಾ, ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ. ಓ ಸಕ್ಕರೆ. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಹಾ, ಮೊದಲು ಆದಿದೇವತೆ ಅಖಿಲಾಂಡೇಶ್ವರಿ ಅವರಿಗೆ ಚಮಚ ಬೇಡವಾ? ನಾನ್ ಮರ್ತ್ಬಿಟ್ಟ ಅವ್ರಿಗೆ. ರಘು ಅವರಿಗೆ ಚಮಚ ಮರ್ತು ಬಿಟ್ಟಿದ್ದೆ. ನಮ್ ಮೊದಲನೇ ಮಗ ಆದಿತ್ಯ. ಗೊತ್ತು ಗೊತ್ತು, ಅಂದ್ರೆ ಇವನ್ ನೋಡಿ ತುಂಬಾ ವರ್ಷ ಆಗೋಯ್ತಲ್ಲ. ಹೇಗಿದೆಪ್ಪ ಆದಿತ್ಯ? ನಾನ್ ಚೆನ್ನಾಗಿದ್ದೀನಿ. ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಲ್ಲರಿ, ಆ ಹುಡುಗನ್ ನಾವು ನೋಡಿದ್ದೆ ಚಿಕ್ಕ ವಯಸ್ಸಿನಲ್ಲಿ, ನಮ್ಗೆ ನೆನ್ಪಿಲ್ಲ. ಇನ್ ಅವನ್ಗೆ ಹೆಂಗ್ರಿ ನೆನ್ಪಿರುತ್ತೆ? ಹೌದೌದು, ನೀನ್ ಹೇಳೋದು ಸರಿನಾ. ನೋಡಪ್ಪ, ನನ್ನ ಹೆಸರು ರಮಾಕಾಂತ್, ನನ್ನ ಶ್ರೀಮತಿಯವರು ಮೈತ್ರಿ. ನಾವಿಬ್ರು ನಿಮ್ಮ ಅಪ್ಪ ಅಮ್ಮನ ಹಳೆ ಸ್ನೇಹಿತರು. ಹಾಯ್ ಅಂಕಲ್. ಹಾಯ್ ಆಂಟಿ. ಹಾಯ್. ನೋಡಪ್ಪ, ನನ್ನ ಹೆಂಡತಿನ ಬೇಕಾದ್ರೆ ಹಾಯ್ ಬಾಯ್ ಅನ್ನು, ನನಗೇನು ಬೇಜಾರಿಲ್ಲ. ಆದ್ರೆ ನನ್ನನ್ನು ಮಾತ್ರ ಕರಿಬೇಡ. ಏನೋ ಹಂಗೆ ಕೇಳಿದ್ರೆ ಏನೋ ಒಂಥರ ಕರ್ಕಶವಾಗಿರುತ್ತಪ್ಪ. ಈಗ ಯಾರಾದ್ರೂ ಬಂದ್ರೆ ಹಾಯ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋ ಬದಲು ಕನ್ನಡದಲ್ಲಿ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಹೇಗಿರುತ್ತೆ? ಈಗ ಯಾರಾದ್ರೂ ಹೊರಟ್ರೆ ಬಾಯ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋ ಬದಲು ಹೋಗಿ ಬರ್ತೀರಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಆ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ, ಸಂತೋಷ ಆಗುತ್ತೆ. ಅದೇ ಕಣೋ ನಮ್ಮ ಮಾತೃ ಭಾಷೆ ಕನ್ನಡದ ಗಮ್ಮತ್ತು, ಗೈರತ್ತು, ತಾಕತ್ತು. ಇನ್ಮೇಲೆ ಹಾಗೆ ಕರಿತೀನಿ. ಸಂತೋಷ ಕಣಪ್ಪ. ಮೊದಲನೆಯ ಚಮಚ, ಎರಡನೆಯ ಚಮಚ. ನೀನ್ ಯಾವಾಗ್ಲೂ ಕಾಫಿಗೆ 2 ಚಮಚ ಸಕ್ಕರೆ ತಾನೆ ಹಾಕೊಳ್ಳೋದು? ಹೇಗ್ ಗೊತ್ತಾಯ್ತು ಅಂತನಾ ಆ ಹುಡುಗಿ ಹೇಳಿದ್ದು. ಪ್ರೀತಮ್, ನಮ್ 2ನೇ ಮಗ. ನಮಸ್ತೆ ಅಂಕಲ್. ನಮಸ್ತೆ. ನಮಸ್ತೆ ಕಣಪ್ಪ. ನಮ್ಮ ಹಳೆ ಸಿನಿಮಾದ ರಾಮಕೃಷ್ಣ ಇದಾರಲ್ಲ, ಥೇಟ್ ಅದೇ ತರ ಕಾಣಿಸ್ತೀಯ. ಥ್ಯಾಂಕ್ಸ್ ಅಂಕಲ್. ಈ ಹೆಣ್ಮಗಳು ಯಾರು? ನಮ್ 2ನೇ ಸೊಸೆ ಪ್ರೀತಮ್ ಹೆಂಡತಿ. ನನ್ನ ಹೆಂಡತಿ. ಅಯ್ಯೋ ಅಖಿಲ, 2ನೇ ಮಗನ ಮದುವೆ ಆಗೋಯ್ತಾ? ಹಾಗಾದ್ರೆ ದೊಡ್ಡ ಸೊಸೆಯಲ್ಲಿ? ಆದಿಗೆ ಇನ್ನೂ ಮದುವೆ ಆಗಿಲ್ಲ. ಅಯ್ಯ, ಮೊದಲನೇ ಮಗನ ಮದುವೆಗಿಂತ ಮೊದಲು 2ನೇ ಮಗನ ಮದುವೆ. ನಮ್ ಕಾಲದಲ್ಲೆಲ್ಲ ಹೀಗಿರಲಿಲ್ಲ. ಮೊದಲು ದೊಡ್ಡವ್ರ ಮದುವೆ ಆಗ್ತಿತ್ತು. ಈಗಿನ ಕಾಲದವರ ಆಲೋಚನೆಗಳೇ ವಿಭಿನ್ನವಾಗಿರುತ್ತೆ. ಆದ್ರೂ ನಿನ್ ಸೊಸೆ ತುಂಬಾ ಮುದ್ದಾಗಿದ್ದಾಳೆ. ಏನಮ್ಮ ಪುಟ್ಟಿ ನಿನ್ನ ಹೆಸರು? ಜನನಿ. ಜನನಿ ತುಂಬಾ ಮುದ್ದಾಗಿದೆ. ಜನನಿ ಜನ್ಮಭೂಮಿ.
ಏನಾಯ್ತು ಯಜಮಾನ್ರೆ? ನಾನ್ ಕಣ್ಣಿನ ಹುಡುಗಿ ಪ್ರೀತಿಸ್ತಾ ಇರೋ ವಿಷಯನ ಅಮ್ಮಂಗ್ ನೀನ್ ಹೇಳ್ತೀಯಾ? ನಿನ್ನೆ ಕೇಳ್ತಾ ಇರೋದು. ಅಮ್ಮಂಗೆ ಈ ವಿಷಯನ ನೀನ್ ಹೇಳ್ದ್ಯಾ? ನಾನ್ ಯಾಕೆ ಹೇಳಿ ಯಜಮಾನ್ರೆ? ನಾನು ಹೇಳಲಿಲ್ಲ. ನೀನೇ ಹೇಳಿರ್ತ್ಯಾ. ಅಮ್ಮ ದೇವ್ರು ಅವ್ರ ಮುಂದೆ ಯಾವ ವಿಷಯನೂ ಮುಚ್ಚಿಡಬಾರ್ದು, ಹಾಗೇನಾದ್ರೂ ಮಾಡಿದ್ರೆ ನನಗ್ ನಾನೇ ಮೋಸ ಮಾಡ್ಕೊಂಡಾಗತ್ತೆ ಅಂತ ಎಲ್ಲಾ ವಿಷಯನೂ ಹೇಳಿರ್ತ್ಯಾ. ಹೇಳು, ಯಾಕೆ ಹೇಳ್ದೆ? ನನ್ನ ಅಮ್ಮನ ಸಂಬಂಧ ಚೆನ್ನಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ಅಥವಾ ಅಮ್ಮ ನನ್ನ ಮಾತಾಡಿಸಬಾರ್ದು ಅಂತ ನೀವೆಲ್ಲ ಬಯಸ್ತಾ ಇದ್ದೀರಾ? ಅಯ್ಯೋ, ನೀವ್ ಅನ್ಕೊಂಡಿರೋ ತರ ಇಲ್ಲಿ ಯಾರು ಬಯಸೋದಿಲ್ಲ ಯಜಮಾನ್ರೆ. ನೀವು ಅಮ್ಮ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಹೊರತು ನಿಮ್ಮಿಬ್ರ ಮಧ್ಯೆ ಹುಳಿ ಹಿಂಡೋ ಕೆಲ್ಸನ ಇಲ್ಲಿ ಯಾರು ಮಾಡೋದಿಲ್ಲ. ಹಾಗೆ ನಿಮ್ ಪ್ರೀತಿ ವಿಚಾರನ ನಾನಂತೂ ಅಮ್ಮಂಗ್ ಹೇಳಲಿಲ್ಲ, ಹೇಳೋದು ಇಲ್ಲ ಯಜಮಾನ್ರೆ. ಹಾಗಾದ್ರೆ ರಮಾಕಾಂತ್ ಅಂಕಲ್ ನನ್ನ ಮದುವೆ ವಿಷಯ ಬಗ್ಗೆ ಮಾತಾಡಿದಾಗ ಅಮ್ಮ ಯಾಕೆ ಸೈಲೆಂಟ್ ಆಗಿದ್ರು? ಅವತ್ತು ಕಣ್ಣಿನ ಹುಡುಗಿ ಜಾಗದಲ್ಲಿ ಬಂದು ನಿಂತಿದ್ದು ನೀನು. ನಾನ್ ಕಣ್ಣಿನ ಹುಡುಗಿನ ಪ್ರೀತಿಸ್ತಾ ಇರೋ ವಿಷಯ ನಿನಗೂ ಗೊತ್ತು. ನೀನೇ ಯಾಕೆ ಈ ವಿಷಯ ಅಮ್ಮಂಗೆ ಹೇಳಿರ್ಬಾರ್ದು? ಬ್ರೋ ಏನ್ ಹೇಳ್ತಾ ಇದ್ಯಾ? ನಿನ್ ಪ್ರೀತಿ ವಿಚಾರನ ಪಾರ್ವತಿ ಮಾಮ್ಗೆ ಹೇಳ್ತಾಳೆ. ನೀನ್ ಸುಮ್ನೆ ನಿನ್ ವಿಚಾರದಲ್ಲಿ ಪಾರ್ವತಿ ನಡೀತಾ ಇದ್ಯಾ? ಏನು ಪಾರ್ವತಿಗೆ ಸಪೋರ್ಟ್ ಮಾಡಕ್ ಬಂದ್ಬಿಟ್ಯಾ? ಹೌದು ಬ್ರೋ, ತಪ್ಪು ಮಾಡ್ದಿರೋ ಅಮಾಯಕ ಹುಡುಗಿ ನಿಲ್ಸ್ಕೊಂಡ್ ಬೈತಿದ್ಯಲ್ಲ, ನಿಂಗೆ ಏನ್ ಹೇಳ್ಬೇಕು? ಯಾಕೆ ನಿಂಗೆ ಪಾರ್ವತಿ ಮೇಲೆ ಅಷ್ಟು ನಂಬಿಕೆ ಅಲ್ವಾ? ಇಲ್ಲ ಇಲ್ಲ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನನಗೆ ಎಲ್ಲರ ಮೇಲೂ ಅನುಮಾನ ಬರ್ತಾ ಇದೆ. ಅಮ್ಮ ನನ್ನ ಜೊತೆ ಮೊದ್ಲಿನ ತರ ಮಾತಾಡ್ತಾ ಇಲ್ಲ, ಮೊದ್ಲಿನ ತರ ಕ್ಲೋಸ್ ಆಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಅದು ನೀನ್ ಮಾಡ್ಕೊಂಡ್ರೆ ತಪ್ಪು. ಅದಕ್ಕೆ ಯಾಕೆ ಬೇರೆಯವ್ರ ಹೊಣೆ ಮಾಡ್ತೀಯಾ? ಏನಿನ್ ಮಾತಿನ ಅರ್ಥ? ಅಮ್ಮ ನನ್ನ ಹತ್ರ ಸರಿಯಾಗಿ ಮಾತಾಡದೆ ಇರೋದಕ್ಕೆ ನಾನ್ ಹೇಗ್ ಕಾರಣ ಆಗ್ತೀನಿ? ಯಾಕೆಂದ್ರೆ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ನೀನ್ ಡಲ್ ಆಗಿದ್ಯಾ. ಮಾಮ್ ಹತ್ರ ನೀನು ಮೊದ್ಲಿನ ತರ ನಗ್ನಗ್ತಾ ಮಾತಾಡ್ತಿಲ್ಲ, ಬೆರಿತಿಲ್ಲ. ಅವರಲ್ಲ. ಮದ್ವೆ ಹತ್ರ ಬಂದಿರೋ ಟೈಮಲ್ಲಿ ಮಗನ್ ಮುಖದ ಮೇಲೆ ನಗುವಿನ ಕಳೆ ಇಲ್ಲ ಅಂದ್ರೆ ಯಾವ ತಂದೆ ತಾಯಿಗಾದ್ರೂ ಬೇಜಾರಾಗಲ್ವಾ? ಈ ವಿಷಯದಲ್ಲಿ ನೀನ್ ಅವಳಿಗೆ ಬೈದಿರೋದು ತಪ್ಪು ಬ್ರೋ. ಹಾಗಾದ್ರೆ ಅಮ್ಮಂಗೆ ಈ ವಿಷಯ ನೀನ್ ಹೇಳ್ತೀಯಾ? ನಾನ್ ಯಾಕೆ ಹೇಳಿ ಬ್ರೋ? ಮಾಮ್ ನಿನ್ನ ಹತ್ರ ಮೊದ್ಲಿನ ತರ ಚೆನ್ನಾಗಿ ಮಾತಾಡ್ತಿಲ್ಲ ಅಂತ ನಮ್ಮಲ್ಲಿ ಅನುಮಾನ ಪಟ್ರೆ ಏನು ಪ್ರಯೋಜನ ಇಲ್ಲ ಬ್ರೋ. ನಿನ್ನ ಪ್ರಶ್ನೆಗೆ, ನಿನ್ನ ಅನುಮಾನಕ್ಕೆ ಉತ್ತರ ಕಂಡುಕೋಬೇಕಾಗಿರೋದು ನೀನು. ನಿನ್ ಪ್ರೀತಿ ಬಗ್ಗೆ, ನಿನ್ ಮದುವೆ ಬಗ್ಗೆ ಮಾಮ್ ಹತ್ರ ಮಾತಾಡಬೇಕಾಗಿರೋದು ನೀನು. ನಿನ್ ಮನ್ಸಲ್ಲಿರೋ ವಿಷಯನ ಹೇಳ್ದೆ ಒಬ್ನೇ ಕೊರಗ್ತಾ ಯಾಕೆ ಒದ್ದಾಡ್ತಿದ್ದ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಬೇಕಾಗಿರೋದು ನೀನೇ. ಮೊದ್ಲೆಲ್ಲ ಎಲ್ಲಾ ವಿಷಯನೂ ಮಾಮ್ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಯಾವ್ದಾರ ವಿಷಯ ಮುಚ್ಚಿಟ್ರು ಮತ್ತೆ ಹೋಗಿ ಮಾಮ್ ಹತ್ರ ಸತ್ಯ ಹೇಳ್ತಿದ್ದೆ. ಈ ವಿಷಯಕ್ಕೆ ಮುಚ್ಚಿಟ್ಟೆ ಹೇಳ್ಬೋದಾಗಿತ್ತು ತಾನೆ? ಯಾರಿಗೆ ಆಗ್ಲಿ ಬ್ರೋ, ಹೊಟ್ಟೆ ಹಸುವಾದಾಗ ಊಟನ ಕೊಡಿಸ್ಬೋದು, ಇಲ್ಲ ತಿನ್ನಿಸ್ಬೋದು, ಆದ್ರೆ ಊಟನ ತೊರ್ಕಕ್ಕಾಗಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೆಜ್ಜೆ ಇಡು. ನನಗೆ ಕ್ಷಮಿಸ್ಬಿಡು ಪಾರ್ವತಿ. ನೀನೇನು ಅಂತ ಗೊತ್ತಿತ್ತು, ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಪರವಾಗಿಲ್ಲ ಯಜಮಾನ್ರೆ, ಹೆತ್ತ ತಾಯಿ ಕೂಡ ತನ್ನ ಮಕ್ಕಳ ಮೇಲೆ ಅನುಮಾನ ಪಡ್ತಾಳೆ. ಹಾಗಂತ ಹೇಳಿ ಆ ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ನೀವು ಕೂಡ ನನ್ನ ಮೇಲೆ ಅನುಮಾನ ಪಟ್ರಿ, ನನಗೇನು ಬೇಜಾರಿಲ್ಲ. ಒಂದಂತೂ ನಿಜ ಯಜಮಾನ್ರೆ, ನನ್ ಕೊನೆ ಉಸಿರಿರೋವರೆಗೂ ನಿಮಗ್ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಹೊರತು ಕೆಟ್ಟದಾಗ್ಲಿ ಅಂತ ನನ್ ಕನ್ಸಲ್ಲೂ ಬಯಸೋದಿಲ್ಲ.